ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಆದೇಶಕ್ಕೂ ಕ್ಯಾರೆ ಅನ್ನುತ್ತಿಲ್ಲ ಮೈಕ್ರೋ ಫೈನಾನ್ಸ್. ಸರ್ಕಾರದವರು ಹೇಳ್ತಿದ್ರು ನಾವು ಏನ್ ಮಾಡೋಣ, ರೊಕ್ಕ ಕೊಡ್ರಿ, ಇಲ್ಲ ಅಂದ್ರೆ ಮನೆ ಬಿಡ್ರಿ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ಗೆ ಬೇಸತ್ತು ಹಲವಾರು ಸಾವು ನೋವು ಸಂಭವಿಸಿದ್ದು, ಇನ್ನು ಸುಮಾರು ಜನ ಊರನ್ನೇ ಖಾಲಿ ಮಾಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಗಮನಿಸಿ ಬಡಜನರ ಬೆನ್ನಿಗೆ ನಿಂತರೂ ಕೂಡ ಮೈಕ್ರೋ ಫೈನಾನ್ಸ್ನ ದೌರ್ಜನ್ಯ ಮಾತ್ರ ನಿಂತಿಲ್ಲ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಅನ್ನಪೂರ್ಣ ಫೈನಾನ್ಸ್ ಸಿಬ್ಬಂದಿ ಗ್ರಾಹಕರ ಮನೆಗೆ ವಸೂಲಿಗೆ ಅಂತ ಮುಂಜಾನೆ 9 ಗಂಟೆಗೆ ಬಂದು ಸಂಜೆ 6 ಗಂಟೆಯಾದರೂ ಆಸಾಮಿ ಅಲ್ಲೇ ಕುಳಿತಿದ್ದಾನೆ. ಗ್ರಾಮಸ್ಥರು ಎಷ್ಟೇ ಗೋಗರಿದ್ರು ಕೇಳದೆ ದರ್ಪ ಮೆರೆದಿದ್ದಾರೆ. ಕೊನೆಗೆ ಎಷ್ಟು ಹೇಳಿದ್ರೂ ಕೇಳದೆ ಇದ್ದಿದ್ದಕ್ಕೆ ಗ್ರಾಮಸ್ಥರು ಸ್ಥಳೀಯ ರಾಯಭಾಗ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ್ದ ರಾಯಭಾಗ ಪೊಲೀಸರು ಇಬ್ಬರು ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಗ್ರಾಮಸ್ಥರಿಗೆ ಭರವಸೆ ನೀಡಿ ಆರೋಪಿಗಳನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಈಗ ನಾವು ಫಸ್ಟ್ ಮೈಕ್ರೋ ಫೈನಾನ್ಸ್ ಈಗ ನೋಡ್ರಿ, ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಪರವಾಗಿದ್ದೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ತರದ ಯಾವೇ ಕಿರುಕುಳ ಬಂದ್ರು 112ಗೆ ಫೋನ್ ಮಾಡಬಹುದು, ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬಹುದು. ಅದರಿಂದ ಯಾರು ಬಂದು ಕಿರುಕುಳ ಕೊಡಬಾರದು ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಸರ್ಕಾರ ಮಟ್ಟದಲ್ಲೂ ಅದೆಲ್ಲ ಮೀಟಿಂಗ್ ಆಗಿದೆ. ಜಿಲ್ಲಾಡಳಿತನೂ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವತಿಯಿಂದಲೂ ಎಲ್ಲಾ ಮೈಕ್ರೋ ಫೈನಾನ್ಸ್ ನವ್ರನ್ನ ಸಂಘ ಸಂಸ್ಥೆಯನ್ನ ಕರೆಸಿದ್ದೀವಿ. ಕರೆಸಿಬಿಟ್ಟು ಇವ್ರಿಗೆಲ್ಲ ತಾಕೀತು ಮಾಡಿದ್ದೀವಿ. ಅನ್ನೆಸೆಸರಿ ರೈತರಿಗೆ ಹೋಗಿ ತೊಂದರೆ ಕೊಡಬಾರ್ದು, ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಹಿಂಸೆ ಮಾಡಬಾರ್ದು. ಆ ಥರದವು ಯಾವುದೇ ಮಾಡಿದ್ರು ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ ಅಂತ ನಾವು ಮೀಟಿಂಗ್ ಮಾಡಿ ಇವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ರೂ ಇವತ್ತು ಈ ಘಟನೆ ನಿಮ್ಮೂರಲ್ಲಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಏನು ಈ ಹೆಣ್ಮಗಳು ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ನೋಡ್ರಿ, ನೀವು ಕಾನೂನು ಪ್ರಕಾರ ಕ್ರಮ ಈಗ ಆಯ್ತು. ಈಗ ನೋಡ ಹೆಣ್ಮಗಳ ಕಡೆಯಿಂದ ಆತ್ಮಹತ್ಯೆ ಮಾಡ್ಕೊಂತ ಯಾವ ಶಿಕ್ಷೆ ಮಾಡ್ತಾರ ನೋಡ್ರಿ, ಯಾವ ಶಿಕ್ಷೆ ಮಾಡ್ತಾರ ಈಗ ಸಮಾಧಾನ. ಈಗ ನೋಡ್ರಿ, ಆ ಹೆಣ್ಮಗಳ ಕಡೆಯಿಂದ ಅರ್ಜಿ ತಗೊಳ್ತೀವಿ, ತಗೊಂಡು ಅವ್ರಿಬ್ಬರ ಮೇಲೆ FIR ಮಾಡ್ತೀವಿ. ಅವ್ರ ಶಿಕ್ಷೆ ಯಾವ ಪ್ರಕಾರ ಏನಾಗಬೇಕು ಅದು ಮಾಡಿ ಹೆಣ್ಮಗಳ ಕಡೆಯಿಂದ ಅರ್ಜಿ ಅವ್ರ ಮೇಲೆ ಅಲ್ಲೇ ಮಾಡ್ರಿ.
ವರದಿ ಅಲೋಕ್ ಚೌಗಲ, ಚಿಕ್ಕೋಡಿ. ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ.